ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಆ ಹೆಣ್ಣು ಮಗಳು ಬದುಕಿದ್ದು ಕೇವಲ 33 ವರ್ಷಗಳು ಮಾತ್ರ. 33 ವರ್ಷಗಳು ಮಾತ್ರ. ಓದಿದ್ದು 1, 2, 3ನೇ ತರಗತಿ. ಸ್ವಲ್ಪ ಬರೆಯೋದಕ್ಕೆ ಅಕ್ಷರ ಗೊತ್ತು, ABCD ಇಂದ Z ತನಕ. ಸ್ವಲ್ಪ ಓದುವ ಜ್ಞಾನ ಅಷ್ಟೇ. ಆದರೆ ಆಕೆಗೆ ಪ್ರಭು ಯೇಸುವಿನ ದರ್ಶನವಾಗ್ತದೆ. ಏನು ಓದಿಲ್ಲ, ತಲೆ ಒಳಗಡೆ ಬುದ್ಧಿ ಕಡಿಮೆ, ಆದರೆ ಆತ್ಮಿಕ ಶಕ್ತಿ ಜಾಸ್ತಿ. ಆಕೆ ತನ್ನ 20ರ ಪ್ರಾಯದಲ್ಲಿ ಯೇಸು ಸ್ವಾಮಿಯನ್ನು ದರ್ಶಿಸಿ ಒಬ್ಬ ಧರ್ಮ ಭಗಿನಿಯಾಗಬೇಕು ಎನ್ನುವ ಆಲೋಚನೆಯನ್ನು ಇರಿಸಿಕೊಂಡು ಕಾನ್ವೆಂಟ್ಗಳ ಕದವನ್ನು ತಟ್ತಾಳೆ. ಟಕ್ 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 ಅಂತ. ಒಂದು ಕಾನ್ವೆಂಟಲ್ಲಿ ಹೇಳ್ತಾರೆ, ನಮ್ಮ ಕಾನ್ವೆಂಟಿನಲ್ಲಿ ಅಡುಗೆ ಮಾಡುವ ಹೆಣ್ಣು ಮಕ್ಕಳ ಅವಶ್ಯಕತೆ ಇಲ್ಲ. ವಿ ಡೋಂಟ್ ನೀಡ್ ಮೇಡ್ಸ್ ಟು ಆ ಕಾಂಗ್ರಿಗೇಷನ್. ಮತ್ತೊಂದು ಕಾನ್ವೆಂಟ್ನವರು ಹೇಳ್ತಾರೆ, ನಮಗೆ ಬುದ್ಧಿವಂತ ಹೆಣ್ಣು ಮಕ್ಕಳು ಬೇಕು, ನಿನ್ನಂತಹ ಬುದ್ಧಿಹೀನ ಹೆಣ್ಣು ಮಗಳ ಅವಶ್ಯಕತೆ ಇಲ್ಲ ಅಂಥೇಳಿ ಕಾನ್ವೆಂಟ್ ಬಾಗಿಲುಗಳನ್ನೆಲ್ಲ ಮುಚ್ತಾರೆ. ಆದರೆ ಈಕೆ ಮಾತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾಳೆ, ನಾನೊಬ್ಬ ಧರ್ಮ ಭಗಿನಿಯಾಗಬೇಕು, ಒಬ್ಬ ಕನ್ಯಾಸ್ತ್ರೀಯಾಗಿ ಉಳಿದುಕೊಳ್ಳಬೇಕು, ಯೇಸುವಿನ ದಿವ್ಯ ಕರುಣೆಯನ್ನು ವಿಶ್ವಕ್ಕೆ ಸಾರಬೇಕು ಅಂತ ಹೇಳಿ. ಆದರೆ ಏನು ಮಾಡೋದು, ಅವಕಾಶ ಸಿಗೋದಿಲ್ಲ. ಕೊನೆಗೆ ಒಂದು ಕಾನ್ವೆಂಟಿನ ಸುಪೀರಿಯರ್ ಆಕೆ ಸ್ವಲ್ಪ ಒಂದಿಷ್ಟು ಕರುಣೆಯನ್ನು ತೋರಿಸಿ ಆಕೆಗೆ ಹೇಳ್ತಾಳೆ, ನೀನು ನಿನ್ನ ವಸ್ತ್ರವನ್ನು ಹೊಲಿದುಕೊಳ್ಳುವುದಾದರೆ ನಮ್ಮ ಕಾನ್ವೆಂಟಿಗೆ ಸೇರು. ನಮ್ಮ ಕಾನ್ವೆಂಟಿನಲ್ಲಿ ನೀಡುವಂಥ ವಿದ್ಯಾಭ್ಯಾಸದ ಎಲ್ಲ ಖರ್ಚನ್ನು ನೀನೇ ನೋಡ್ಕೋಬೇಕು, ನಾವು ಕೊಡೋಕ್ಕಾಗಲ್ಲ, ಯಾಕಂದರೆ ನಿನ್ನ ತಲೆಯಲ್ಲಿ ಬುದ್ಧಿನೇ ಇಲ್ಲ. ಆನಂತರ ಆ ಹೆಣ್ಣು ಮಗಳು ಕಷ್ಟಪಟ್ಟು ಕಾನ್ವೆಂಟಿನಲ್ಲಿ ಕಿಚನ್ ಕೆಲಸವನ್ನು ಮಾಡಿಕೊಂಡು ತರಕಾರಿಗಳನ್ನು ಹೆಚ್ಚಿ ಬಂದಿರುವ ಹಣದಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ, ಆನಂತರ ಧರ್ಮ ಭಗಿನಿಯರು ಹಾಕುವಂಥ ಬಟ್ಟೆಯನ್ನು ಹಾಕಿ ಧರ್ಮ ಭಗಿನಿಯಾಗಿ ವ್ರತವನ್ನು ಪಡೆದುಕೊಳ್ತಾಳೆ. ಅದು ಸ್ವೀಕಾರವಾದ ನಂತರ ಆಕೆಯಲ್ಲಿ ಪ್ರಭು ಯೇಸುವಿನ ದರ್ಶನ ಇನ್ನೂ ಹೆಚ್ಚಾಗ್ತದೆ. ದೈವಿ ಕರುಣೆಯ ವಿಚಾರವಾಗಿ ನೀನು ವಿಶ್ವಕ್ಕೆ ಸಾರಬೇಕು ಅಂತ ಹೇಳಿ ಕೊನೆಗೆ ಆಕೆ ತನ್ನ ಆಧ್ಯಾತ್ಮಿಕ ಗುರುವಿನ ಒಂದು ಬೆಂಬಲದಿಂದ ಆ ದೈವಿ ಕರುಣೆಯ ಪಟವನ್ನು ಬಿಡಿಸಲು ಸಹಾಯ ಮಾಡ್ತಾಳೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಡಿವೈನ್ ಮರ್ಸಿ ಸಂಡೇ ಅಥವಾ ದೈವಿ ಕರುಣೆಯ ಭಾನುವಾರವನ್ನು ನಾವಿವತ್ತು ಆಚರಣೆ ಮಾಡ್ತಾ ಇದ್ದರೆ ಅದಕ್ಕೆ ಒಬ್ಬ ಹೆಣ್ಣು ಮಗಳು ಕಾರಣಕರ್ತೆ ಆಗ್ತಾಳೆ. ಈಗ ಆಲಿಸಿದಂಥ ಕಥೆಯ ಕರ್ತೃವು ಕೂಡ ಆಕೆಯಾಗಿದ್ದಾಳೆ, ಸಿಸ್ಟರ್ ಫೌಸ್ಟಿನಾ. ಈಕೆ ತನ್ನ ಜೀವಿತಾವಧಿಯಲ್ಲಿ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಲಿಲ್ಲ, ಬದಲಾಗಿ ಪರಮ ಪ್ರಸಾದದಲ್ಲಿ ಜೀವಿಸುವ ಪ್ರಭು ಯೇಸುವಿನ ಮುಂದೆ ಮೊಣಕಾಲೂರಿ ಪ್ರಾರ್ಥನೆಯನ್ನು ಮಾಡಿದಳು. ಆಕೆಗೆ ನೀಡಿದಂಥ ದರ್ಶನದಲ್ಲಿ ಪ್ರಭು ಯೇಸು ಹೇಳ್ತಾರೆ, ವಿಶ್ವದ ಎಲ್ಲೆಡೆಗಳಿಗೂ ಸಾರಿ ಹೇಳು. ಆಕೆ ಪೋಲೆಂಡ್ ದೇಶಕ್ಕೆ ಸೇರಿದಂಥ ಒಬ್ಬ ಹೆಣ್ಣು ಮಗಳಾಗಿರ್ತಾಳೆ. ವಿಶ್ವದ ಎಲ್ಲ ಕಡೆ ಸಾರಿ ಹೇಳು. ಒಂದು ದೊಡ್ಡ ಯುದ್ಧ ನಡೀತದೆ, ಆ ಯುದ್ಧದಲ್ಲಿ ಜನ ಪ್ರಾಣವನ್ನು ಕಳ್ಕೊಳ್ತಾರೆ. ಹೌದು ಪ್ರಿಯರೇ, ಇವತ್ತು ಕೂಡ ಒಂದು ಯುದ್ಧ ನಡೀತಾ ಇದೆ. ಯಾವುದು? ಒಂದು ವೈರಾಣು, ಕೊರೋನಾ ಎನ್ನುವಂಥ ಒಂದು ವೈರಾಣು ನಮ್ಮ ಜೀವವನ್ನು ಹಿಂಡಿ ಆಗ್ತಾ ಇದೆ, ಹಿಪ್ಪೆ ಮಾಡ್ತಾ ಇದೆ. ನಾವೆಲ್ಲ ಮನೆಯಲ್ಲಿ ಕುಳಿತುಕೊಳ್ಳುವ ಹಾಗೆ ಮಾಡಿದೆ, ಆದರೆ ಧೃತಿಗೊಡುವ ಹಾಗೆ ನಾವು ಇರಬಾರದು. ಸೋರ್ ಫೌಸ್ಟಿನಾ 1938ರಲ್ಲಿ ಜೀವವನ್ನು ಕಡ್ಕೊಳ್ತಾಳೆ. ಎಲ್ಲ ತಿಳ್ಕೊಳ್ತಾರೆ, ಸುಳ್ಳು ಹೇಳಿದಾಳೆ ಈಕೆ, ಸುಳ್ಳು ಹೇಳಿದಾಳೆ. ಎಲ್ಲಿ ಯುದ್ಧ ನಡೀತು, ಏನು ಮಹಾಯುದ್ಧ ನಡೆದು ಬಿಡ್ತಾ ಅಂತೇಳಿ. ಸರಿಯಾಗಿ
ಆಕೆ ಸತ್ತು 1 ವರ್ಷಕ್ಕೆ 1939ರಲ್ಲಿ ಎರಡನೆಯ ಮಹಾಯುದ್ಧ ಈ ವಿಶ್ವದಲ್ಲಿ ಕಾಣಿಸಿಕೊಳ್ಳುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆನಂತರ ಜಗದ್ಗುರುಗಳ ಬಳಿಗೆ ಈ ಒಂದು ವಿಷಯ ಹೋದಾಗ ಅಷ್ಟು ಸುಲಭವಾಗಿ ಧರ್ಮಸಭೆ ಇದನ್ನು ಒಪ್ಕೊಳ್ಳೋದಿಲ್ಲ. ವಿಶ್ವಗುರುಗಳು ಹೇಳ್ತಾರೆ, ಇದು ಸರಿಯಾದ ಪ್ರಾರ್ಥನೆಯಲ್ಲ, ತಿರಸ್ಕಾರ ಮಾಡ್ತಾರೆ. ಆಗಲೇ ಜನ ವಿಶ್ವಾಸದಲ್ಲಿ ದೈವೀಕರಣೆಯ ಈ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ವಿಶ್ವಗುರುಗಳು ಹೇಳಿದ ಮೇಲೆ ನಾವು ಪಾಲಿಸುವ ಹಾಗೆ ಆಗ್ತದೆ, ಜನ ಕೂಡ ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ಆಕೆಯ ದೇಶಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ ವಿಶ್ವಗುರುವಾಗಿ ಆಯ್ಕೆ ಆಗ್ತಾರೆ. ಆಯ್ಕೆಯಾಗಿ ಸಂತ ಪೋಪ್ ಜಾನ್ ಪಾಲ್ II ಇವರು ಈ ಒಂದು ಸಂದೇಶವನ್ನು ವಿಶ್ವಕ್ಕೆ ನೀಡುವ ಸಲುವಾಗಿ ಕ್ರಿಸ್ತ ಶಕ 2000ರಲ್ಲಿ ನಾವು ಮಹಾ ಜೂಬಿಲಿಯನ್ನು ಆಚರಣೆ ಮಾಡ್ತಾ ಇರಬೇಕಾದರೆ ಸಿಸ್ಟರ್ ಫೌಸ್ಟೀನಾ ಇವರನ್ನು ಸಂತ ಪದವಿಗೆ ಏರಿಸ್ತಾರೆ. ಅಷ್ಟು ಮಾತ್ರವಲ್ಲ, ದೈವೀಕರಣೆಯ ಭಾನುವಾರವನ್ನು ಪಾಸ್ಕಾ ಹಬ್ಬದ ನಂತರದ ಭಾನುವಾರ ಆಚರಿಸಬೇಕೆಂದು ವಿಶ್ವಕ್ಕೆ ಕರೆ ಕೊಡ್ತಾರೆ. ಇವತ್ತು ಆ ದೇವರ ದಯೆ ಕರುಣೆಯ ಬಗ್ಗೆ ನಾವು ಮಾತನಾಡ್ತಾ ಇರಬೇಕಾದ್ರೆ, ಮನುಷ್ಯ ದಯೆ ಕರುಣೆಯಿಂದ ದೂರವಾಗ್ತಾ ಇರಬೇಕಾದ್ರೆ, ಸ್ವಾರ್ಥ ನಮ್ಮ ಹೃದಯದಲ್ಲಿ ತುಂಬಿರಬೇಕಾದರೆ ನಾವು ಇವತ್ತು ಆಲೋಚನೆಯನ್ನು ಮಾಡಬೇಕು. ಎಲ್ಲಿಂದ ಆ ಕರುಣೆ, ಎಲ್ಲಿಂದ ದಯೆ ನಮಗೆ ಉಕ್ಕಿ ಬರುತ್ತದೆ ಎನ್ನುವುದಕ್ಕೆ ಇವತ್ತಿನ ಶುಭ ಸಂದೇಶ ಒಂದು ಉದಾಹರಣೆಯಾಗಿ ನಿಲ್ಲುತ್ತದೆ. ದಯಾಪೂರಿತರಾಗಿರುವಂಥ ಕರುಣಾಸಾಗರ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾದ ನಂತರ ಮೊದಲ ಬಾರಿಗೆ ಕಾಣಿಸಿಕೊಂಡಾಗ ಅಲ್ಲಿ ತೋಮ ಇರುವುದಿಲ್ಲ. ಸಂತ ಥಾಮಸರು ಅಲ್ಲಿ ಇಲ್ಲದೆ ಇರಬೇಕಾದರೆ ಆ ಸಂತೋಷವನ್ನು ಆತ ಮರಳಿ ಬಂದ ನಂತರ ಶಿಷ್ಯರು ಹಂಚಿಕೊಂಡಾಗ, ನಾನು ನಂಬೋದಿಲ್ಲ, ನನಗಿದರಲ್ಲಿ ವಿಶ್ವಾಸವಿಲ್ಲ, ನಾನು ಅವರ ಆ ಪಂಚ ಗಾಯಗಳನ್ನು ನೋಡಬೇಕು, ಅವರ ಪಕ್ಕೆಯಲ್ಲಿ ನನ್ನ ಕೈಯನ್ನು ಇಟ್ಟು ಬೆರಳುಗಳನ್ನು ಇಟ್ಟು ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಪ್ರಭು ಯೇಸು ಕ್ರಿಸ್ತರು ಕಾಣಿಸಿಕೊಂಡಾಗ ಯೇಸು ಕ್ರಿಸ್ತರು ನುಡಿಯುವಂಥ ಮಾತು ಏನು? ನಿಮಗೆ ಶಾಂತಿ, ಪವಿತ್ರಾತ್ಮರ ವರದಾನ ನಿಮಗೆ ದೊರೆಯುವಂತೆ ಆಗಲಿ ಅಂತೇಳಿ ಉಸಿರುತ್ತಾರೆ. ಥಾಮಸರ ಬಳಿಯಲ್ಲಿ ಅವರು ನುಡಿಯುವಂತಹ ಮಾತು, ನೋಡದೆ ವಿಶ್ವಾಸಿಸುವವನು ನೋಡಿ ವಿಶ್ವಾಸಿಸುವವನಿಗಿಂತ ಭಾಗ್ಯವಂತನು ಅಂತ. ಪ್ರಿಯರೇ, ಇವತ್ತಿನ ಪರಿಸ್ಥಿತಿ ಅದೇ ರೀತಿಯಲ್ಲಿ ನಮಗಾಗಿದೆ. ನಾವು ದೇವಾಲಯಗಳಿಗೆ ಬರಲು ಆಗ್ತಾ ಇಲ್ಲ, ದೇವಾಲಯಗಳೆಲ್ಲ ಮುಚ್ಚಲ್ಪಟ್ಟಿವೆ. ಆದರೆ ಇವತ್ತು ನಮ್ಮ ಮನೆಗಳಲ್ಲಿಯೇ ಇದ್ದು ಈ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇರಬೇಕಾದರೆ ದೇವರ ಕರುಣೆಯ ದಿವ್ಯ ಅನುಭವ ನಮಗಾಗಬೇಕು, ಪರಮ ಪ್ರಸಾದದ ಶಕ್ತಿಯ ಅರ್ಥ ನಮಗಾಗಬೇಕು. ನಾವೆಲ್ಲರೂ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳೋಣ. ಅದರ ಜೊತೆಗೆ ನೋಡಿ ವಿಶ್ವಾಸಿಸುವುದಕ್ಕಿಂತ ನೋಡದೆ ವಿಶ್ವಾಸಿಸುವವನು ಭಾಗ್ಯವಂತನು ಎನ್ನುವಂತಹ ಪ್ರಭು ಯೇಸುವಿನ ಮಾತಿನಲ್ಲಿ ನಂಬಿಕೆಯನ್ನು ಇಟ್ಟು ಜೀವಿಸಲು ಪ್ರಯತ್ನವನ್ನು ಮಾಡೋಣ. ಈ ಮಾತನ್ನು ಹೇಳ್ತಾ ಇರಬೇಕಾದ್ರೆ ಇವತ್ತಿನ ಭಾನುವಾರವನ್ನು ಹಿಂದೆ ಅಂದರೆ 2000 ಜೂಬಿಲಿ ಸಂದರ್ಭದಲ್ಲಿ ದೈವೀಕರಣೆಯ ಭಾನುವಾರ ಎಂದು ಆಚರಿಸುವಂತೆ ಕರೆ ನೀಡಿದಾಗ ಅದಕ್ಕಿಂತ ಮುಂಚೆ ಈ ಭಾನುವಾರವನ್ನು ಡೊಮೆನಿಕಾ ಇನ್ ಆಲ್ಬಿಸ್ ಅಂತ ಕರೀತಾ ಇದ್ರು. ಇದರ ಅರ್ಥ ಏನು? ನಾವು ಕೆಲವು ವಿಷಯಗಳನ್ನು ಮರೆತುಕೊಳ್ಬಾರ್ದು, ನಮ್ಮ ಸಂಪ್ರದಾಯಗಳನ್ನು ಬಿಟ್ಟು ಹೋಗಬಾರ್ದು. ಡೊಮೆನಿಕಾ ಇನ್ ಆಲ್ಬಿಸ್ ಅಂತ ಹೇಳಿದರೆ ಪಾಸ್ಕಾ ಹಬ್ಬದ ಆ ರಾತ್ರಿಯ ಮಹಾ ಜಾಗರಣೆಯ ಬಲಿಪೂಜೆಯಲ್ಲಿ ತಯಾರಾದಂತಹ ಪ್ರತಿಯೊಬ್ಬರಿಗೂ ಕೂಡ ಸ್ನಾನದೀಕ್ಷೆಯನ್ನು ಕೊಡ್ತಾ ಇದ್ರು. ಸ್ನಾನದೀಕ್ಷೆಯನ್ನು ಪಡೆದ ನಂತರ ಆ ವ್ಯಕ್ತಿಗಳು ಬಿಳಿಯ ಬಟ್ಟೆಯಲ್ಲಿ ಬಿಳಿಯ ಪೋಷಾಕನ್ನು ಹಾಕಿಕೊಂಡು ಜೀವನವನ್ನು ನಡೆಸ್ತಾ ಇದ್ದರು. ಹಾಗೂ 8ನೆಯ ದಿನ ಅವರು ದೇವಾಲಯಕ್ಕೆ ಆ ಬಿಳಿಯ ಬಟ್ಟೆಯಲ್ಲಿ ಆಗಮಿಸಿ ದೇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ರು. ಆದ್ದರಿಂದಲೇ ಈ ಭಾನುವಾರವನ್ನು ಡೊಮೆನಿಕಾ ಇನ್ ಆಲ್ಬಿಸ್ ಅಂತ ಹೇಳಿ ವಿಶ್ವ ಆಚರಣೆಯನ್ನು ಮಾಡ್ತದೆ. ಪ್ರಿಯರೇ, ನಮ್ಮಲ್ಲೂ ಕೂಡ ಪ್ರಭು ಯೇಸುವಿನ ಕರುಣೆ, ದಯೆ, ಕ್ಷಮೆ ಮನೆ ಮಾಡುವಂತೆ ಆಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾ, ದೈವೀಕರಣೆಯ ಈ ಭಾನುವಾರದ ಸಂದರ್ಭದಲ್ಲಿ ದೇವರ ದಯೆ ಹಾಗೂ ಕರುಣೆ, ಪ್ರಭು ಯೇಸುವಿನ ಕೃಪಕಟಾಕ್ಷ
ನಮ್ಮೆಲ್ಲರ ಮೇಲೆ ಇಳಿದು ಬರುವಂತೆ ಆಗಲಿ ಎಂದು ಪ್ರಾರ್ಥಿಸೋಣ. ನಾವು ಈ ಒಂದು ಪ್ರಾರ್ಥನೆಯನ್ನು ಮಾಡಬೇಕಾದರೆ ಸಿಸ್ಟರ್ ಫೌಸ್ಟಿನಾ ಇವರು ಯೇಸುವಿನ ದರ್ಶನವನ್ನು ಪಡೆದುಕೊಂಡು ಜಗತ್ತಿಗೆ ನೀಡಿರುವಂಥ ಪ್ರಾರ್ಥನೆಯನ್ನು ಹೇಳಲು ಮರೆಯದಿರೋಣ. ಆಕೆ ಹೆಚ್ಚಿಗೆ ಓದಲಿಲ್ಲ, ದೊಡ್ಡ ಸಾಧನೆಗಳನ್ನು ಮಾಡಲಿಲ್ಲ, ಆದರೂ ಕೂಡ ಸ್ವಾಮಿಯ ಮುಂದೆ ಸಾಷ್ಟಾಂಗವೆರಗಿ ಪ್ರಾರ್ಥನೆಯನ್ನು ಮಾಡಿದಳು. ಆದ್ದರಿಂದಲೇ ಆಕೆಯನ್ನು ಇವತ್ತು ದ ಸೆಕ್ರೆಟರಿ ಆಫ್ ಮರ್ಸಿ ಎಂದು ಕರೆಯುತ್ತಾರೆ. ಆಕೆ ಈ ದಯೆಯ ಕಾರ್ಯದರ್ಶಿ ಎಂದು ಕರೆಯಲ್ಪಡುತ್ತಾಳೆ. ನಾವು ಕೂಡ ಸ್ವಾಮಿಯ ಅನಂತ ರಾಯಭಾರಿಗಳಾಗಿ ಜೀವಿಸುವಂತೆ ಆಗಲಿ, ಕರುಣೆಯ ದಯೆಯನ್ನು ವಿಶ್ವಕ್ಕೆ ಸಾರುವಂತಹ ಮಕ್ಕಳಾಗಿ ಮಾರ್ಪಡುವಂತೆ ಆಗಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಈ ಬಲಿಪೂಜೆಯನ್ನು ಈಗ ಮುಂದುವರಿಸೋಣ.